ಹಾಯ್ ಫ್ರೆಂಡ್ಸ್, ನಾನಿವತ್ತು ಪೈನಾಪಲ್ ಜಾಮ್ ಮಾಡ್ತಾಯಿದ್ದೀನಿ. ಇದು ನೋಡಿ, ನಮ್ಮ ಮನೆಯಲ್ಲೇ ಬೆಳೆದಂಥ ಪೈನಾಪಲ್ ಭಾಳ ಸ್ವೀಟಾಗಿದೆ, ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಇದನ್ನು ನಾನು ಚೆನ್ನಾಗಿ ಇನ್ನೂ ಕೂಡ ಹಣ್ಣಾಗ್ಲಿಕ್ಕೆ ಇಡ್ತೀನಿ. ಹಾಗೆ ನೋಡಿ, ನಮ್ಮ ಮನೆಯಲ್ಲಿ ಇನ್ನೂ ಕೂಡ ಬೇರೆ ಪೈನಾಪಲನ್ನು ನೆಟ್ಟಿದ್ದೇನೆ. ಹಾಗೆ ನೋಡಿ, ಪಪ್ಪಾಯ ಕೂಡ ಎಷ್ಟು ಕೆಳಗೆ ಬೆಳೆದಿದೆ ಅಂತ. ಚಿಕ್ಕ ಗಿಡದಲ್ಲೇ ತುಂಬ ಚೆನ್ನಾಗಿ ಬಂದಿದೆ, ಕೈಗೆ ಈಸಿಯಾಗಿ ಸಿಗ್ತದೆ ನೋಡಿ. ಹಾಗೆ ಪಟಾಗ್ಲ ಕೂಡ ಆಗಿದೆ, ತುಂಬ ಮೇಲ್ಗಡೆ ಇದೆ, ಹಾಗಾಗಿ ಸ್ವಲ್ಪ ದೂರದಲ್ಲೇ ತೋರಿಸ್ತೇನೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ, ತುಂಬ ಹಣ್ಣಾಗಿದೆ ಇವಾಗ ಪೈನಾಪಲ್. ಅದರ ಜುಟ್ಟನ್ನು ಕೂಡ ತೆಗೆದು ತಗೊಬಂದಿದ್ದೇನೆ ನಾನು, ಗಿಡವನ್ನು ಕಟ್ ಮಾಡಿ. ಎಷ್ಟು ಆರೆಂಜ್ ಕಲರ್ ಬಂದಿದೆ. ಹಾಗೆ ನೋಡಿ, ಲಕ್ಷ್ಮಣ ಫಲ ಕೂಡ ಮನೆಯಲ್ಲಿ ಮೊದಲದಾಗೆ ಆಗಿದೆ, ಚೆನ್ನಾಗಿದೆ. ಹಣ್ಣಾಗಲಿಲ್ಲ, ಇವಾಗ ಇನ್ನೂ ಹಣ್ಣಾಗ್ಲಿಕ್ಕೆ ಇಟ್ಟಬೇಕು. ನೋಡಿ, ಪೈನಾಪಲನ್ನು ಸಿಪ್ಪೆಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಭಾಳ ಸ್ವೀಟಾಗಿದೆ, ಹಾಗೆ ತಿನ್ನಲಿಕ್ಕೆ ಭಾಳ ಒಳ್ಳೆಯದಾಗಿದೆ. ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಬೇಕಂತಿಲ್ಲ, ಹಾಗೆ ತಿನ್ಬೋದು. ಹಾಗೆ ನೋಡಿ, ಚಿಕ್ಕ ಪೀಸನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ತಿನ್ನಲಿಕ್ಕಿನ್ನು ತೆಗೆದಿಟ್ಟಿದ್ದೇನೆ. ಇದನ್ನು ನಾನು ಇವಾಗ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನುಣ್ಣಗೆ ರುಬ್ಬಿದ್ದೀನಿ, ನೀರು ಹಾಕಬೇಕಂತೇನಿಲ್ಲ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸಾರಣಿಗೆ ಇಟ್ಟು ಅದನ್ನು ಸೋಸ್ಕೊಳ್ತೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ತೊಳೆದು ಹಾಕ್ಬೋದು, ಜಾಸ್ತಿ ಬೇಡ, ತುಂಬ ಹೊತ್ತು ತಗೊಳ್ತದೆ. ಹಾಗೆ ಇದನ್ನು ಒಂದು ಸೌಂಟಿನ ಸಹಾಯದಿಂದ ಚೆನ್ನಾಗಿ ಜ್ಯೂಸ್ ಇಳಿಯುವ ಹಾಗೆ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ನೊರೆ ಅದರ ಜುಟ್ಟಿ ಥರ ಹಿಡ್ಕೊಳ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ತೊಳೆದು ಹಾಕ್ತಾಯಿದ್ದೀನಿ, ಜಾರನ್ನು ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದೇ ಪೈನಾಪಲಿಂದ ರೆಡಿ ಮಾಡಿದ್ದೀನಿ, ಒಂದು ಹಣ್ಣಾಗಿತ್ತು, ಹಾಗೆ ಟ್ರೈ ಮಾಡಿ ನೋಡಿ. ಈ ಥರ ಸ್ವಲ್ಪ ಜುಟ್ಟಿ ಸಿಗುತ್ತೆ, ಅದರದ್ದು ವೇಸ್ಟು ಇದನ್ನು ಹೊರಗೆ ಸೀವ. ನೋಡಿ, ಇಷ್ಟೊಂದು ಜ್ಯೂಸ್ ಸಿಕ್ಕಿದೆ. ಇದನ್ನು ಇನ್ನು ಚೆನ್ನಾಗಿ ಕುದಿಸಬೇಕು. ಸೌಟನ್ನು ಸ್ವಲ್ಪ ಆಡಿಸಿ ಚೆನ್ನಾಗಿ ಕುದಿಸು. ಸ್ಲೋವಾಗಿ ಇಟ್ಕೊಳ್ಳಿ, ಕೈ ಮೇಲೆಲ್ಲ ಸಿಡಿಬೋದು. ಈಗ ನೋಡಿ, ಸ್ವಲ್ಪ ನೊರೆ ಎಲ್ಲ ಹೋಗಿ ಸ್ವಲ್ಪನೇ ದಪ್ಪ ಆಗ್ತಾ ಬರ್ತಾಯಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ತೀನಿ, ಆಮೇಲೆ ನೋಡಿಕೊಂಡು ಹಾಕ್ಬೋದು. ಇದರಲ್ಲಿ 1 ಸೌಟ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನು ಜ್ಯೂಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ಇನ್ನು ಚೆನ್ನಾಗಿ ಕುದಿಬೇಕು. ನೋಡಿ, ಸಕ್ಕರೆ ಎಲ್ಲ ನೀರಾಗಿ ಸ್ವಲ್ಪನೇ ದಪ್ಪವಾದ ಜ್ಯೂಸ್ ಬರ್ತಾಯಿದೆ. ಇದನ್ನು ಸ್ಲೋ ಫ್ಲೇಮಲ್ಲಿ ಇದು ಮಾಡ್ತಾಯಿದ್ದೀನಿ. ಸಕ್ಕರೆ ಸ್ವಲ್ಪ ಕಮ್ಮಿ ಆಗಿದ್ದು ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಒಂದು ಕಾಲು ಸೌಟಷ್ಟು ಸಾಕಾಗುತ್ತೆ.
ಇದನ್ನು ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಎಷ್ಟು ದಪ್ಪ ಬಂದಿದೆ ಅಂತ. ಹಣ್ಣಿನ ನೀರೆಲ್ಲ ಒಣಗಿದ ನಂತರ ಮತ್ತು ಸಕ್ಕರೆಯ ಒಂದು ಥಿಕ್ನೆಸ್ಸಿಂದ ಈ ಥರ ದಪ್ಪವಾದ ಜಾಮ್ ಬರ್ತದೆ. ಇನ್ನೂ ಗಟ್ಟಿ ಬೇಕಂದರೆ ಇನ್ನೂ ಸ್ವಲ್ಪ ಹೊತ್ತು ಇಟ್ಟು ನೀರನ್ನು ಒಣಗಿಸ್ಬೋದು. ಈಗ ಸ್ವಲ್ಪ ಆಗಿದೆ, ಗಟ್ಟಿಯಾಗಿದೆ ನೋಡಿ. ಇಷ್ಟು ಸಾಕಾಗುತ್ತೆ. ಜಾಮ್ ಥರನೇ ಕಾಣಿಸುತ್ತೆ. ಮೇಡಾಗಿರೋದ್ರಿಂದ ಬಾಳೆ ಒಳ್ಳೆಯದು ಅಂತ. ಜಾಸ್ತಿ ಹಣ್ಣಿದ್ರೆ ಜಾಸ್ತಿ ಜಾಮು ಸಿಗುತ್ತೆ. ಈಗ ಒಂದು ಸ್ವಲ್ಪ ಒಂದು ಪಾತ್ರೆಗೆ ತೆಗೆದಿಡ್ತಿದ್ದಾನೆ. ಇದನ್ನು ಹಾಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಬ್ರೆಡ್ಡು, ಚಪಾತಿ, ದೋಸೆ ಜೊತೆನೂ ತಿನ್ಬೋದು. ಯಾವ ಥರ ಬಂದಿದೆ ಅಂತ. ಈಸಿಯಾಗಿ ಮನೆಯಲ್ಲೇ ಜಾಸ್ತಿ ಹಣ್ಣುಗಳು ಜಾಸ್ತಿ ಇದ್ದರೆ ಮಾಡ್ಕೊಂಡು ಇಟ್ಕೋಬೋದು. ಈಗ ಸ್ವಲ್ಪ ಬಾಣಲೆಯಲ್ಲೇ ಇಟ್ಕೊಂಡಿದ್ದೇನೆ. ಬೆಳಗ್ಗೆ ನಾನು ಅದರಲ್ಲಿ ಕೇಸರಿ ಬಾತನ್ನು ಮಾಡಲಿಕ್ಕಿದ್ದೇನೆ. ಶೀರಾ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಆ ಜಾಮಿಗೆ ನೀರು ಹಾಕ್ಕೊಂಡಿದ್ದೇನೆ. ಇದೆಲ್ಲ ನೀರು ಜೊತೆ ಮಿಕ್ಸ್ ಆಗುತ್ತೆ. ಸ್ವಲ್ಪ ಕುದಿ. ಇನ್ನೊಂದು ಬಾಣಲೆ ತಗೊಂಡು ಗೋಡಂಬಿಯನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಡ್ರೈ ಆದ ಬಾಣಲೆಯಲ್ಲೇ ಬಿಸಿಯಾಗಿದೆ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಹೊತ್ತು. ನೀರು ಪಸೆ ಒಣಗಿದ ನಂತರ ತುಪ್ಪವನ್ನು ಸೇರಿಸ್ಕೊಡ್ತೀನಿ. ತುಪ್ಪದಲ್ಲಿ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳ. ಈಗ ರವೆಯನ್ನು ಸೇರಿಸಿ ಅದರ ಜೊತೆಗೆ ರವೆಯನ್ನು ಸೇರಿಸ್ಕೊಂಡಿದ್ದೇನೆ. ಅದು ಕೂಡ ಫ್ರೈ ಆಗ್ತಾಯಿದೆ. ಹಾಗೆ ನೀರು ಕೂಡ ಕಾದಿದೆ. ಇಲ್ಲಿ ನಾನು ಇವಾಗ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸಿ ನೀರನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ದ್ರಾಕ್ಷಿಯನ್ನು ತೊಳೆದು ನೆನೆಸಿ ಇಟ್ಟಿದ್ದೇನೆ. ಅದನ್ನು ಕೂಡ ಇವಾಗ ಸೇರಿಸ್ತೀನಿ. ತಿನ್ನುವಾಗ ಹಾಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಬೇಯುತ್ತೆ ನೀರಲ್ಲಿ. ಫ್ರೈ ಮಾಡಲಿಕ್ಕೆ ಹಾಕೋದಿಲ್ಲ, ಹಾಗೆ ಹಾಕ್ತೇನೆ. ಗೋಡಂಬಿ ರವೆ ಮಾತ್ರ ಫ್ರೈ ಮಾಡ್ಕೊಳ್ತೀನಿ. ಇವಾಗ ರವೆ ಕಾದಿದೆ. ರವೆ ಗೋಡಂಬಿ ಹಾಗೆ ಫ್ರೈ ಮಾಡಿ ಇಟ್ಟಿದ್ದೇನೆ. ಈಗ ಸ್ವಲ್ಪ ರವೆಗಳನ್ನ ಸೇರಿಸ್ತಾ ಹೋಗಬೇಕು. ರವೆ
ಹಾಕಿದ ನಂತರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅದನ್ನೆಲ್ಲ ಒಟ್ಟಿಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಮಾಡೋದ್ರಿಂದ ಜಾಸ್ತಿ ತುಪ್ಪವನ್ನು ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಯೂಸ್ ಮಾಡಿದ್ದೀನಿ. ಸೈಡಿಗೆ ಸ್ವಲ್ಪ ಪೈನಾಪಲ್ ಜಾಮ್ ಹಾಗೂ ದ್ರಾಕ್ಷಿಯನ್ನು ಇಟ್ಟು ಸರ್ವ್ ಮಾಡಿದ್ದೀನಿ. Thank you for watching. Like, share.